What is the last digit of 2017 to the power of 2017? The options are 1, 3, 7 and 9. ಇಲ್ಲಿ ಲಾಸ್ಟ್ ಡಿಜಿಟ್ ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಯೂನಿಟ್ ಡಿಜಿಟ್ ಅಥವಾ ಒನ್ಸ್ ಡಿಜಿಟ್ ಅಂತ. ಈ 2017 ಟು ದ ಪವರ್ ಆಫ್ 2017ನ ಒನ್ಸ್ ಪ್ಲೇಸಲ್ಲಿ ಯೂನಿಟ್ಸ್ ಪ್ಲೇಸಲ್ಲಿ ಎಷ್ಟಿರುತ್ತೆ ಅಂತೇಳಿ ನಾವು ಫೈಂಡ್ ಔಟ್ ಮಾಡಬೇಕು. ನಾವು ಡೈರೆಕ್ಟಾಗಿ ಅಷ್ಟು ದೊಡ್ಡ ನಂಬರ್ನ ಕ್ಯಾಲ್ಕುಲೇಟ್ ಮಾಡಿ ಒನ್ಸ್ ಪ್ಲೇಸನ್ನು ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾವೇನು ಮಾಡೋಣ ಅಂತಂದರೆ ಸ್ಟೆಪ್ ಬೈ ಸ್ಟೆಪ್ ಒನ್ ಬೈ ಒನ್ ಸಾಲ್ವ್ ಮಾಡ್ತಾ ಆ 2017ವರೆಗೂ ಹೋಗೋಣ. 2017 ಇದೆ. ಇದನ್ನು ಸಪೋಸ್ ನಾವೇನಾದರೂ ಸ್ಕ್ವೇರ್ ಮಾಡಿದರೆ ಅದು ಎಷ್ಟು ಬರುತ್ತೋ ಗೊತ್ತಿಲ್ಲ, ಆದರೆ ಒನ್ಸ್ ಪ್ಲೇಸಲ್ಲಿ ಮಾತ್ರ 9 ಇರುತ್ತೆ. 2017ನ ಸ್ಕ್ವೇರ್ ಮಾಡಿದರೆ ಈ ಕಡೆ ಎಲ್ಲ ಯಾವ್ಯಾವ ಡಿಜಿಟ್ಸ್ ಇರ್ತಾವೋ ನಮಗೆ ಗೊತ್ತಿಲ್ಲ ಮತ್ತು ನಮಗೆ ಅವಶ್ಯಕತೆಯೂ ಇಲ್ಲ, ಆದರೆ ಒನ್ಸ್ ಪ್ಲೇಸಲ್ಲಿ ಮಾತ್ರ 9 ಇರುತ್ತೆ. ಅದು ಹೆಂಗದು ಅಂತಂದರೆ 2017 ಅಂತ ಇದೆ ಇಲ್ಲಿ. ಸೊ ಇಲ್ಲಿ ಒನ್ಸ್ ಪ್ಲೇಸಲ್ಲಿ 7 ಇದೆ ಅಂತಂದರೆ ಅದನ್ನು ಸ್ಕ್ವೇರ್ ಮಾಡಿರಿ. 7 ಸ್ಕ್ವೇರ್ ಅಂತಂದರೆ 49. ಆ್ಯಕ್ಚುಲಿ ಈ ರೀತಿ ಆಗಿರ್ತದೆ 2017 ಇಂಟು 2017. ಮೊದಲಿಗೆ ನಾವೇನು ಮಾಡ್ತೀವಿ, ಒನ್ಸ್ ಪ್ಲೇಸನ್ನು ಮಲ್ಟಿಪ್ಲೈ ಮಾಡ್ತೀವಲ್ಲ, 7 7s 49 ಕ್ಯಾರಿ 4 ಸಮಥಿಂಗ್ ಎಲ್ಲ ಬರುತ್ತೆ ಇಲ್ಲಿ. ನೆಕ್ಸ್ಟ್ ಸಾಲ್ವ್ ಮಾಡೋಕೆ ನೆಕ್ಸ್ಟ್ ನಂಬರ್ನ ತೊಗೊಳ್ಬೇಕಾದ್ರೆ ನಾವೇನು ಮಾಡ್ತೀವಿ, ಇಲ್ಲಿ ಪ್ಲಸ್ ಹಾಕ್ತೀವಿ ಅಥವಾ 0 ಹಾಕ್ತೀವಿ ಅಥವಾ ಸ್ಟಾರ್ ಹಾಕ್ತೀವಿ, ಏನೋ ಹಾಕಿ ನಾವು ಕಂಟಿನ್ಯೂ ಮಾಡ್ತೀವಿ. ಸೊ ನೀವು ಏನೇ ಮಾಡಿರೂ ಕೂಡ ಒನ್ಸ್ ಪ್ಲೇಸಲ್ಲಿ ಮಾತ್ರ 9 ಉಳಿಯೋದು. ಹಾಗಾಗಿ 2017 ಸ್ಕ್ವೇರ್ ಅಂತಂದರೆ ಒನ್ಸ್ ಪ್ಲೇಸಲ್ಲಿ 9 ಬಂತು. ಈಗೇನು ಮಾಡಿ ಅಂತಂದರೆ ಮತ್ತೊಮ್ಮೆ ಇದನ್ನು ಸ್ಕ್ವೇರ್ ಮಾಡಿ. 2017 ಸ್ಕ್ವೇರ್ ಇದೆಯಲ್ಲ, ಅದಕ್ಕೆ ಮತ್ತೊಮ್ಮೆ ಸ್ಕ್ವೇರ್ ಮಾಡಿದರೆ ಇದೇನಾಗುತ್ತೆ, ಇದು 2017 ಟು ದ ಪವರ್ ಆಫ್ 4 ಆಗುತ್ತೆ. ಈ ಕಡೆ ಇಲ್ಲಿ ಯಾವ್ಯಾವ ಡಿಜಿಟ್ ಇದಾವೋ ಗೊತ್ತಿಲ್ಲ ನನಗೆ, ಆದರೆ ಇಲ್ಲಿ ಒನ್ಸ್ ಪ್ಲೇಸಲ್ಲಿ ಎಷ್ಟಿದೆ, 9 ಇದೆ. ಸೊ ಈ ಕಡೆ ಏನಾಗುತ್ತೆ ಅಂತಂದರೆ ಸ್ಕ್ವೇರ್, ಇಲ್ಲಿ ಪವರ್ 4 ಆದರೆ ಇಲ್ಲಿ 2 ಆಗ್ತದೆ ಪವರ್. ಹಾಗಾಗಿ 9 ಸ್ಕ್ವೇರ್ ಒನ್ಸ್ ಪ್ಲೇಸಲ್ಲಿ 9 ಇದೆ. ಸೊ ಇಲ್ಲಿ 9 ಅಂತ ಬರುತ್ತೆ. 9 ಈ ಕಡೆ ಎಷ್ಟೋ ನಂಬರ್ ಗೊತ್ತಿಲ್ಲ, ಇಲ್ಲಿ ಯಾವ ನಂಬರೋ ಗೊತ್ತಿಲ್ಲ, 9 ಇದೆ. ಸೊ 9 9s 81. ಸೊ ಒನ್ಸ್ ಪ್ಲೇಸಲ್ಲಿ ಎಷ್ಟು ಬಂತಲ್ಲ, ಹಾಗಾದರೆ 1 ಬಂತು. ಸೊ ಇಲ್ಲಿ ಆನ್ಸರ್ ಎಷ್ಟು ಬರುತ್ತೆ ಅಂತಂದರೆ ನೋಡಿರಿ, ಆ್ಯಕ್ಚುಲಿ ಇಲ್ಲಿ ಸ್ಕ್ವೇರ್ 9 ಸ್ಕ್ವೇರ್ ಆಗುತ್ತೆ. ಆ್ಯಕ್ಚುಲಿ ದ ವ್ಯಾಲ್ಯೂ ವಿಲ್ ಬಿ 1 ಇನ್ ದ ಯೂನಿಟ್ಸ್ ಪ್ಲೇಸ್. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ರಿ. ಇಲ್ಲಿ 2 ಸ್ಕ್ವೇರ್ ಹೋಗಿ ಪವರ್ 4 ಆಯಿತು. ಇಲ್ಲಿ ಜಸ್ಟ್ ಸ್ಕ್ವೇರ್ ಬರೆದಿದ್ದೀನಿ, ಅದರ ವ್ಯಾಲ್ಯೂನ ಇಲ್ಲಿ ಬರೆದಿದ್ದೀನಿ. ಓಕೆ, ಸೊ ಇದನ್ನು ನಾನು ಕಂಪೇರ್ ಮಾಡೋದಾದರೆ 2017 ಟು ದ ಪವರ್ ಆಫ್ 4 ಅಂತಂದರೆ ಅದರ ಒನ್ಸ್ ಪ್ಲೇಸಲ್ಲಿ ವ್ಯಾಲ್ಯೂ ಎಷ್ಟಿರುತ್ತೆ ಅಂತಂದರೆ 1 ಇರುತ್ತೆ. ಒನ್ಸ್ ಪ್ಲೇಸಲ್ಲಿ ವ್ಯಾಲ್ಯೂ 1. ಈಗ ಡೈರೆಕ್ಟಾಗಿ 1 ಇದ್ದರೆ ನಮಗೆ ಭಾಳ ಅನುಕೂಲ. ಯಾಕೆ ಅನುಕೂಲ ಅಂತಂದರೆ 1ನ್ನು ನೀವು ಎಷ್ಟು ಸಾರಿ ಮಲ್ಟಿಪ್ಲೈ ಮಾಡಿದ್ರೂ ಕೂಡ 1 ಬರುತ್ತೆ. ಹಾಗಾಗಿ ನಾವು ಇಲ್ಲಿಂದ ಡೈರೆಕ್ಟಾಗಿ ನಾವು ಎಲ್ಲಿಗೆ ಜಂಪ್ ಮಾಡೋಣ ಅಂತಂದರೆ 2017ಗೆ ಹೋಗೋಣ. ಆದರೆ ಎಕ್ಸಾಕ್ಟ್ 2017 ಬರಲ್ಲ, ಆದರೆ 2017ಗೆ ಹತ್ತಿರ ಹೋಗ್ಬೋದು. ಹಾಗಾದರೆ ಎಲ್ಲಿವರೆಗೆ ಹೋಗ್ಬೋದು ನಾವು ಅಂತಂದರೆ 2017 ಇದೆಯಲ್ಲ, ಇದಕ್ಕೆ ಈ ನಂಬರಿಂದ ಡಿವೈಡ್ ಮಾಡಿ ಎಷ್ಟು ರೈಸ್ ಮಾಡಬಹುದು ಅಂತೇಳಿ ನಮಗೆ ಗೊತ್ತಾಗುತ್ತೆ. 4ಇಂದ ಡಿವೈಡ್ ಮಾಡಿದರೆ 4 5s 20, 4 0s 0, 17, 4 4s 16. ಇನ್ನೂ ಒಂದು ಉಳಿದಿದೆ, ಅಲ್ಲಿ ಇನ್ನೂ ಒಂದು ಉಳಿದಿದೆ, ಅದಿರಲಿ. ಸೊ ಎರಡೂ ಕಡೆನೂ ನಾನೇನು ಮಾಡ್ತೀನಿ ಅಂತಂದರೆ ರೈಸಿಂಗ್ 504 ಆನ್ ಬೋತ್ ಸೈಡ್. ಎರಡೂ ಕಡೆನೂ 504ನ್ನು ರೈಸ್ ಮಾಡ್ತೀನಿ. ಆ ರೀತಿ ರೈಸ್ ಮಾಡಿದಾಗ 2017 ಟು ದ ಪವರ್ ಆಫ್ 4, ಅದಕ್ಕೆ ಮತ್ತೆ ಪವರ್ ಎಷ್ಟು ಅಂತಂದರೆ 504. ದಿಸ್ ಈಸ್ ಈಕ್ವಲ್ ಟು ಇಲ್ಲಿ ಏನೇನು ನಂಬರ್ಸ್ ಇದಾವೋ ಗೊತ್ತಿಲ್ಲ, ಡಿಜಿಟ್ಸ್ ಇದಾವೋ ಗೊತ್ತಿಲ್ಲ, ಒನ್ಸ್ ಪ್ಲೇಸಲ್ಲಿ 1 ಇದೆ, ಪವರಲ್ಲಿ 504. ಎರಡೂ ಕಡೆನೂ 504 ರೈಸ್ ಮಾಡಿದೆ. ಇಲ್ಲಿ a ಟು ದ ಪವರ್ ಆಫ್ m ಹೋಲ್ ಟು ದ ಪವರ್ ಆಫ್ n ಫಾರ್ಮಲ್ಲಿ ಬಂದಿರೋದ್ರಿಂದ a ಟು ದ ಪವರ್ ಆಫ್ m ಇಂಟು n ಇವೆರಡನ್ನು ಮಲ್ಟಿಪ್ಲೈ ಮಾಡ್ಬೋದು. ಸೊ ಮಲ್ಟಿಪ್ಲೈ ಮಾಡಿದಾಗ ನಿಯರೆಸ್ಟು 2017 ಹೋಗ್ತೀವಿ ನಾವು. ಸೊ ಎಷ್ಟು ಬರುತ್ತೆ ಹಾಗಾದರೆ 2017 ಟು ದ ಪವರ್ ಆಫ್ ಮಲ್ಟಿಪ್ಲೈ ಮಾಡಬೇಕು ಇವೆರಡನ್ನು. 4 4s 16. ಡೈರೆಕ್ಟಾಗಿ 16 ಯಾಕೆ ಬರ್ದೀನಿ ಅಂತಂದರೆ ಇಲ್ಲಿ 0 ಇರೋದ್ರಿಂದ. 4 5s 20. ನೋಡಿ 4 ಮತ್ತು 504ನ್ನು ಮಲ್ಟಿಪ್ಲೈ ಮಾಡಿದಾಗ 2016 ಬಂತು. ಇಲ್ಲಿಗೆ ಬರ್ರಿ, ಒನ್ಸ್ ಪ್ಲೇಸಲ್ಲಿ 1 ಇರೋದ್ರಿಂದ 504 ಟೈಮ್ಸ್ 504 ಟೈಮ್ಸ್ ಅದನ್ನು ಮಲ್ಟಿಪ್ಲೈ ಮಾಡಿದರೆ ಅವಾಗಲೂ ಕೂಡ ಒನ್ಸ್ ಪ್ಲೇಸಲ್ಲಿ ವ್ಯಾಲ್ಯೂ 1 ಬರುತ್ತೆ. ಹಾಗಾಗಿನೇ ನಾವು 1 ಬರೋವರೆಗೂ ತೊಗೊಂಡು ಬಂದು 1ಇಂದ ಡೈರೆಕ್ಟಾಗಿ ಜಂಪ್ ಮಾಡಿದ್ದು. ಸೊ 1ಅನ್ನು 504 ಟೈಮ್ಸ್ ನಾವೇನು ಮಾಡ್ತಿದ್ದೀವಿ ಅಂತಂದರೆ ಮಲ್ಟಿಪ್ಲೈ ಮಾಡ್ತೀವಿ. 1 ಅಂತಂದರೆ ಈ ಕಂಪ್ಲೀಟ್ ನಂಬರ್ ಅಂತ. ನೀವು ಎಷ್ಟೇ ಸರಿ ಮಲ್ಟಿಪ್ಲೈ ಮಾಡಿದ್ರು ಕೂಡ ಒನ್ಸ್ ಪ್ಲೇಸಲ್ಲಿ 1 ಇರೋದ್ರಿಂದ ಇದನ್ನು 504 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರು ಕೂಡ
ಒನ್ಸ್ ಪ್ಲೇಸಲ್ಲಿ ಮಾತ್ರ ಒನ್ನೇ ಇರುತ್ತೆ. ಆದರೆ ನಮಗೆ ಬೇಕಾಗಿರೋದು ಪವರಲ್ಲಿ 2017, ಬಟ್ ಇಲ್ಲಿ ಬಂದಿರೋದು 2016. ಹಾಗಾಗಿ ಏನು ಮಾಡೋಣ ಅಂತಂದರೆ ಇನ್ನೊಂದು 2017 ಎರಡು ಕಡೆನೂ ಮಲ್ಟಿಪ್ಲೈ ಮಾಡೋಣ. ಎರಡು ಕಡೆ ಮಲ್ಟಿಪ್ಲೈ ಮಾಡಿದಾಗ ನೋಡಿ, ಮೊದಲೇ 2017 ಇತ್ತು, ಅದೆಷ್ಟು ಸಾರಿ ಇದೆ? 2016 ಟೈಮ್ಸ್ ಇದೆ, ಇಂಟು 2017 ಈಕ್ವಲ್ಸ್ ಟು ಇಲ್ಲಿ ಅದೇನೋ ಗೊತ್ತಿಲ್ಲ ನಂಬರ್ಸು, ಒನ್ಸ್ ಪ್ಲೇಸಲ್ಲಿ 1 ಇದೆ, ಇಂಟು 2017. ಈಗ ಇಲ್ಲಿ ನೋಡಿ, ಬೇಸ್ಗಳು ಸೇಮ್ ಇದೆ, 2017. ಎಕ್ಸ್ಪೋನೆಂಟಲ್ಲಿ 2016 ಇದೆ, ಇಲ್ಲಿ ಎಕ್ಸ್ಪೋನೆಂಟಲ್ಲಿ ಎಷ್ಟಿದೆ? 1. ಸೊ ಎರಡನ್ನೂ ಏನು ಲಾ ಆಫ್ ಎಕ್ಸ್ಪೋನೆಂಟ್ ಪ್ರಕಾರ ಸಿಂಪ್ಲಿಫೈ ಮಾಡಿದ್ರೆ a⁻m ಇಂಟು a⁻n ಅಂತಂದರೆ a⁻m ಪ್ಲಸ್ n. m ಪ್ಲಸ್ n ಅಂದರೆ 2017 ಟು ದ ಪವರ್ ಆಫ್ 2017 ಆಯಿತು. ಯಾಕಂದರೆ ಇಲ್ಲಿ 16 ಇದೆ, ಇಲ್ಲಿ 1 ಇದೆ, ಎರಡನ್ನೂ ಆ್ಯಡ್ ಮಾಡಬೇಕು ಪವರ್ಗಳನ್ನ. ಸೊ 2017 ನಮಗೆ ಬೇಕಾಗಿರೋದು ಇದೇನೆ. ಇಟ್ ಈಸ್ ಈಕ್ವಲ್ ಟು ಇಲ್ಲಿ ನೋಡಿರಿ, ಇಲ್ಲಿ ಒನ್ಸ್ ಪ್ಲೇಸಲ್ಲಿ 1 ಇದೆ, ಇಲ್ಲಿ ಒನ್ಸ್ ಪ್ಲೇಸಲ್ಲಿ 7 ಇದೆ. ಸೊ ಇಲ್ಲೂ ಕೂಡ ಒನ್ಸ್ ಪ್ಲೇಸ್ನ ಮಲ್ಟಿಪ್ಲೈ ಮಾಡಿಬಿಟ್ರೆ ಪ್ರಾಡಕ್ಟನ್ನ ಒನ್ಸ್ ಪ್ಲೇಸಲ್ಲಿ ಯಾವುದು ಬರುತ್ತಂತೇಳಿ ನಮಗೆ ಗೊತ್ತಾಗುತ್ತೆ. ದೇರ್ ಫೋರ್ ಇಲ್ಲಿ 1 ಇದೆ, ಇಲ್ಲಿ 7 ಇದೆ, ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಡಿಜಿಟ್ಗಳು ಯಾವುದಿರುತ್ತೋ ಗೊತ್ತಿಲ್ಲ, ಆದರೆ ಪ್ರಾಡಕ್ಟಲ್ಲಿ ಯೂನಿಟ್ಸ್ ಪ್ಲೇಸಲ್ಲಿ ಯಾವ ವ್ಯಾಲ್ಯೂ ಬರುತ್ತೆ ಅಂತಂದರೆ 7 ಬರುತ್ತೆ. ದೇರ್ ಫೋರ್ ಲಾಸ್ಟ್ ಡಿಜಿಟ್ ಆಫ್ ದಿಸ್ ನಂಬರ್ ವಿಲ್ ಬಿ 7. ಸೊ ಥರ್ಡ್ ಆಪ್ಷನ್ ಈಸ್ ಕರೆಕ್ಟ್.